ಇವತ್ತು ಈ ಪ್ರಕೃತಿಯನ್ನು ಸಂರಕ್ಷಣೆ ಮಾಡಬೇಕಂತ ಬಹುದೊಡ್ಡ ಜವಾಬ್ದಾರಿ ತಮ್ಮೆಲ್ಲರ ಮೇಲಿದೆ. ನಾವು ಈ ದಿವಸ ಬದಲಾದ ಜೀವನ ಶೈಲಿ ಹಾಗೂ ಆಧುನಿಕತೆ ಜೀವನ ಶೈಲಿಯಿಂದ ನಾವು ಏನೇನು ವಸ್ತುಗಳನ್ನು ಉಪಯೋಗ ಮಾಡ್ತಾ ಇದ್ದೀವಿ, ಈ ವಸ್ತುಗಳ ಉಪಯೋಗದಿಂದ ಈ ಪರಿಣಾಮ ನಮ್ಮ ಮೇಲೆ, ಪ್ರಕೃತಿ ಮೇಲೆ ಏನು ಬೀರ್ತಾ ಇದೆ ಅದರ ಕನಿಷ್ಠ ಅರಿವು ಕೂಡ ನಮಗೆ ಇಲ್ಲ. ಅದರಿಂದ ನೀವು ಇತ್ತೀಚೆಗೆ ದಿನಗಳಲ್ಲಿ ಸರ್ಕಾರ ಮತ್ತು ಸರ್ಕಾರಕ್ಕೆ ಸಂಬಂಧಿಸಿದ ವಿವಿಧ ಇಲಾಖೆಗಳು ಆದಷ್ಟು ಪ್ಲಾಸ್ಟಿಕ್ ಮುಕ್ತ ಭಾರತವನ್ನಾಗಿ ಮಾಡಬೇಕು ಅನ್ನೋ ಅಭಿಯಾನಗಳನ್ನು ತಾವೆಲ್ಲರೂ ಕೂಡ ನೋಡಿರ್ತೀರ ಅಂತ ನಾನು ಅಂದ್ಕೊತೀನಿ. ಯಾಕೆಂತ ಹೇಳಿದರೆ ಪ್ಲಾಸ್ಟಿಕ್ ಇವತ್ತು ಯಥೇಚ್ಛವಾಗಿ ಬಳಕೆ ಮಾಡ್ತಾ ಇದ್ದೀವಿ. ಪ್ಲಾಸ್ಟಿಕ್ ಇಲ್ಲದೆ ನಾವು ಯಾವುದೇ ಕಾರಣಕ್ಕೂ ಜೀವನವನ್ನು ನಡೆಸಲು ಸಾಧ್ಯವಿಲ್ಲ ಎಂಬ ರೀತಿಯಲ್ಲಿ ನಾವು ಪ್ಲಾಸ್ಟಿಕ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಈಗ ಮನುಷ್ಯನಿಗೆ ಆಹಾರ, ಗಾಳಿ, ನೀರು ಎಷ್ಟು ಮುಖ್ಯವೋ ಈ ವಸ್ತು ಮುಖ್ಯವಲ್ಲದಿದ್ದರೂ ಕೂಡ ನಮಗಷ್ಟು ಮುಖ್ಯ ಅನ್ನೋ ರೀತಿಯಲ್ಲಿ ನಾವು ಪ್ಲಾಸ್ಟಿಕ್ ಬಳಕೆಗೆ ಬ್ಲೆಂಡ್ ಆಗಿ ಹೋಗಿದ್ದೀವಿ. ಯಾಕೆಂತ ಹೇಳಿದ್ರೆ ಇವತ್ತು ಬೆಳಿಗ್ಗೆ ಎದ್ದು ನಾವು ಟೂತ್ ಬ್ರಷ್ ಇಂದ ಹಿಡಿದು ಸಂಜೆ ಮಲಗುವ ಕಾಟ್, ಬೆಡ್ವರೆಗೂ ಇವತ್ತು ಎಲ್ಲ ವಸ್ತುಗಳಲ್ಲೂ ಕೂಡ ಪ್ಲಾಸ್ಟಿಕ್ಕನ್ನು ಯಥೇಚ್ಛವಾಗಿ ಬಳಕೆ ಮಾಡ್ತಾ ಇದ್ದೀವಿ. ಯಾವುದೇ ಒಂದು ವಸ್ತು ಅದರ ಉಗಮ ಹಿಂದೆ ಒಳ್ಳೆಯ ಉದ್ದೇಶನೇ ಇರ್ತದೆ. ಹಿಂದೆ ನಮ್ಮ ಪೇರೆಂಟ್ಸ್ಗಳು ಅಥವಾ ಯಾರಾದರೂ ತಪ್ಪು ಮಾಡಿದಾಗ ಮಕ್ಕಳಿಗೆ ನೀವು ಈ ರೀತಿ ಮಾಡ್ತೀಯಾ ಅಂತ ಅವತ್ತೇ ಗೊತ್ತಿದ್ರೆ ನನ್ನ ಅಂದೆ ಕತ್ತಿ ಚಿಕ್ಕಿ ಸಾಯಿಸಿಬಿಡ್ತಿದ್ದೆ ಅಂತ ಬೈಯೋದನ್ನು ನಾವು ಕೇಳಿದ್ವಿ. ಈ ಒಂದು ವಸ್ತುವು ಕೂಡ ಹಾಗೇನೆ. ಈ ಒಂದು ವಸ್ತುವಿನಿಂದ ಇಷ್ಟೊಂದು ಅನಾಹುತ ಆಗುತ್ತೆ ಅಂತ ಅವತ್ತು ಅವ್ರಿಗೆ ಏನಾದರೂ ತಿಳಿದಿದ್ರೆ ಮೋಸ್ಟ್ಲಿ ಈ ವಸ್ತುವನ್ನು ಇನೋವೇಟ್ ಮಾಡ್ತಾನೆ ಇದ್ದಿಲ್ಲ ಅಂತ ಕಾಣಿಸ್ತೀವಿ. ಅತಿಯಾದರೆ ಅಮೃತವೂ ಕೂಡ ವಿಷವಾಗುತ್ತೆ ಅನ್ನೋ ರೀತಿಯಲ್ಲಿ ಇವತ್ತು ಪ್ಲಾಸ್ಟಿಕ್ಕು ನಾವು ಎಷ್ಟು ಬೇಕಷ್ಟನ್ನು ಮಾತ್ರ ಉಪಯೋಗಿಸಿದೆ ಅತಿಯಾದ ಬಳಕೆಯಿಂದ ಇವತ್ತು ಪ್ರಕೃತಿಯ ಮೇಲೆ ತುಂಬ ಮಾರಕವಾದ ಪರಿಣಾಮವನ್ನು ಬೀರ್ತಾ ಇದೆ. ಅದು 1800 ಕೂಡ ಪ್ಲಾಸ್ಟಿಕ್ ಇನೋವೇಷನ್ ಶುರುವಾದ್ರೂ ಕೂಡ 1906 ಬ್ರಿಲಿಯಂಟ್ ಬರ್ಡ್ ಅನ್ನೋ ಒಂದು ಕಂಪನಿ ಈ ಪಿಯಾನೋ ಮತ್ತು ಇನ್ನಿತರ ಆರ್ನಮೆಂಟಲ್ ವರ್ಕುಗಳ ಕೀಗಳನ್ನು ಆನೆ ದಂತ ಉಪಯೋಗಿಸ್ತಾ ಇದ್ರು. ಆ ಕೀಗಳನ್ನ ತಯಾರು ಮಾಡಲಿಕ್ಕೆ ಆನೆ ದಂತ ಉಪಯೋಗಿಸ್ತಿದ್ದಂತಹ ಸಂದರ್ಭದಲ್ಲಿ ಸ್ಕೇರ್ಸಿಟಿ ಆಫ್ ಆನೆ ದಂತ ಮತ್ತು ದಂತಕ್ಕೋಸ್ಕರ ಆನೆಗಳನ್ನು ಕೊಲ್ಲುವಂತಹ ಒಂದು ಇದಕ್ಕೆ ತಡೆಗಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಇದಕ್ಕೆ ಪರ್ಯಾಯವಾಗಿ ಯಾರಾದರೂ ಒಂದು ವಸ್ತುವನ್ನು ಕಂಡುಹಿಡಿದು ಕೊಟ್ಟರೆ ನಾವು ಅವರಿಗೆ $10,000 ಅಮೆರಿಕನ್ ಡಾಲರನ್ನು ಬಹುಮಾನವಾಗಿ ನೀಡ್ತೀವಿ ಅಂತ ಹೇಳ್ತಾರೆ. ಆವಾಗ ವಿಲಿಯಂ ಅಂತಕ್ಕಂಥ ವ್ಯಕ್ತಿ 1906 ಈ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ನಮ್ಮದು ಪಾಲಿಮರ್ ಸೆಲ್ಯುಲರಿಂದ ಈ ಪ್ಲಾಸ್ಟಿಕ್ ಅನ್ನೋ ವಸ್ತುವನ್ನು ಇನೋವೇಟ್ ಮಾಡಿ ಇನೋವೇಟ್ ಮಾಡಿದ ಪ್ಲಾಸ್ಟಿಕ್ ವಸ್ತುವನ್ನು ಈ ಕೀಗಳಿಗೆ ಪರ್ಯಾಯವಾಗಿ ಯೂಸ್ ಮಾಡ್ತಾರೆ. ಹೀಗೆ ಹುಟ್ಟಿದಂತಹ ಪ್ಲಾಸ್ಟಿಕ್ಕು ದಿನ ಬೆಳೆದಂತೆ ಯಥೇಚ್ಛವಾಗಿ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿ ಇವತ್ತು ಅದೇ ಕೂಡ ನಮ್ಮನ್ನು ಕೊಲ್ಲುವಂಥ ಪರಿಸ್ಥಿತಿಗೆ ಕೊಂಡೊಯ್ತಾ ಇದೆ. ಮುಂದೊಂದು ದಿನ ಈ ಪ್ರಪಂಚಕ್ಕೆ ಎಲ್ಲ ದೇಶಗಳಿಗೂ ಯಾರಿಗಾದರೂ ಒಬ್ಬ ಸಮಾನ ಶತ್ರು ಅಂತ ಏನಾದರೂ ಇದ್ದರೆ ಅದು ನಾನು ಪ್ಲಾಸ್ಟಿಕ್ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ.